ಮಾಡ್ತಾ ಇದ್ದೆ. ಇವಾಗ ಯಾರಿಗೆ ತಿನ್ನಿಸ್ಲಿ ನಾನು? ಚಿನ್ನು ಚಿನ್ನು ಅಂತ ಭೂಮಿಕ್ ಅಂತ ಕರಿತಾ ಇರ್ಲಿಲ್ಲ. ತರ ಇನ್ ಸಿಗೋದು ಇಲ್ಲ. ಏನಾದ್ರೂ ತಿನ್ನಕ್ ಮಾಡ್ಕೊಡು ಅಂತ ಕೇಳ್ತಾ ಇದ್ದ. ಯಾರಿಗ್ ಮಾಡ್ಕೊಡ್ಲಿ? ಮಾಡ್ತಾ ಇಲ್ಲ. ನಿದ್ರೆ ಮಾತ್ರೆ ತಗೊಂತಾರೆ, ಡೈಲಿ ನಿದ್ರೆ ಮಾತ್ರೆ ತಿಂತಾ ಇದ್ದಾರೆ, ಊಟನೇ ಮಾಡ್ತಾ ಇಲ್ಲ. ಇವತ್ತು ಏನು ತಿಂದಿಲ್ಲ, ಹಂಗೆ ಹೋದ್ರು. ತಿಥಿ ಅಂತ ವರ್ಡ್ಸು ಕೇಳಕ್ಕೆ ಬೇಜಾರಾಗುತ್ತೆ. ಮೆಟ್ಲಿಳಿದು ಬರ್ತಾ ಇದ್ದ, ಬೆಳಗ್ಗೆನೂ ಅಷ್ಟೇ ರಾತ್ರಿನೂ ಅಷ್ಟೇ. ಅದಕ್ಕೆ ಇವತ್ತಿನವರೆಗೂ ದೇವ್ರ ಮನೆ ಒಳಗೆ ಹೋಗಿಲ್ಲ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. HS ವೆಂಕಟೇಶ್ ಮೂರ್ತಿ ಅವರ ಒಂದು ಸಾಲು ನನಗೆ ಪದೇ ಪದೇ ಕಾಡ್ತಾ ಇರುತ್ತೆ. ಈ ಸನ್ನಿವೇಶದಲ್ಲಿ ಅದು ಬಹಳಷ್ಟು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಮನುಷ್ಯನಿಗೆ ನೋವುಗಳು, ಚಿಂತೆಗಳು ಸಾವಿರಾರು, ಆದರೆ ಒಂದ್ಸರಿ ಅವೆಲ್ಲ ನೋವುಗಳನ್ನು ಮರೆತು ಹೊರಗೆ ಬರಬೇಕು. ಆಗ ಒಂದು ಹೊಸ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಅನ್ನೋ ರೀತಿಯಾದಂಥ ಒಂದು ಅರ್ಥ. ಒಬ್ಬ ತಾಯಿಗೆ ಮಗನನ್ನು ಕಳ್ಕೊಂಡ ನೋವು ಅಪಾರವಾದ್ದು. ನೀವು ಮೊದಲ ಸಂದರ್ಶನದಲ್ಲಿ ತಂದೆ ಆ ಚಪ್ಪಲಿಗಳನ್ನು ಜೋಪಾನ ಮಾಡಿದ್ದು, ಮಗನ ಕೊನೆಯ ಆಸೆಯನ್ನು ತೀರಿಸಿದ್ದು ಎಲ್ಲವನ್ನು ತುಂಬ ಭಾವುಕವಾಗಿ ನೋಡಿದ್ದೀರಿ. ಎಷ್ಟೋ ಜನ ಕಮೆಂಟ್ಸ್ನಲ್ಲಿ ಹತ್ತಿದ್ದೀರಿ, ಅವರಿಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದೀರಿ. ನನಗಂತರೂ ನನ್ನ ವಾಹಿನಿಯ ಪರ್ಸ್ನಲ್ ನಂಬರ್ಗೆ ಅದು ಎಷ್ಟು ಮೆಸೇಜ್ಗಳು ಬಂದಿದೆಯೋ ಗೊತ್ತಿಲ್ಲ. ಸರ್, ನನಗೆ ಭೂಮಿಕ ಅವರ ಫಾದರ್ ನಂಬರ್ ಕೊಡಿ, ನಾವು ಅವ್ರಿಗೆ ಧೈರ್ಯ ತುಂಬ್ತೀವಿ. ನಮ್ಮನೇಲೂ ನಾವು ಕೂಡ ಒಬ್ಬನೇ ಮಗನನ್ನು ಕಳ್ಕೊಂಡಿದ್ದೀವಿ, ಅದರಿಂದ ನೋವಿಂದ ಹೊರ ಬರಲಿಕ್ಕೆ ನಮಗೂ ಆಗ್ತಿಲ್ಲ. ಅವ್ರ ತಾಯಿ ಹತ್ರ ಮಾತಾಡ್ತೀವಿ, ಅವ್ರ ನಂಬರ್ ಕೊಡಿ, ನಾವು ಅವ್ರಿಗೆ ಧೈರ್ಯ ತುಂಬ್ತೀವಿ. ನೋಡಿ, ಮ್ಯೂಚುವಲ್ ಅಂದರೆ ನಮ್ಮ ನೋವನ್ನು ನಾವು ನಮ್ಮ ನೋವು ಏನಿದೆ ಅವರ ನೋವಿಗೂ ಸರಿಸಮಾನವಾದದ್ದು, ಅದನ್ನು ನಾವಿಬ್ಬರು ಹಂಚ್ಕೊಂಡು ಇದರಿಂದ ಹೊರಬರೋ ಪ್ರಯತ್ನ ಮಾಡೋಣ ಅನ್ನೋ ಒಂದು ಜನರ ಮನಸ್ಥಿತಿ ಇದೆಯಲ್ಲ, ಇವರು ನಮ್ಮ ಬಂಧುಗಳು ಅನ್ನೋ ರೀತಿಯಾಗಿ ನೀವೆಲ್ಲರೂ ಕೂಡ ವೀಕ್ಷಕರು ಭಾವಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯಾಕೆಂದರೆ ರಕ್ತ ಹಂಚ್ಕೊಂಡು ಉಳಿದೋರಲ್ಲ, ಜೊತೆಗೆ ಬದುಕಿದೋರಲ್ಲ, ಜೊತೆಗೆ ಬಾಳ್ದೋರಲ್ಲ. ನೀವೆಲ್ಲರೂ ಇವತ್ತು ಭೂಮಿಕ್ ಅವರ ಕುಟುಂಬದ ಒಂದು ಭಾಗವಾಗಿದ್ದೀರಿ. ಇದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೊಂದಿಲ್ಲ. ಇದು ನಮ್ಮ ಕನ್ನಡಿಗರ, ನಮ್ಮ ಭಾರತೀಯರ ಗುಣ ಅಂತ ನಾನು ಭಾವಿಸ್ತೀನಿ. ಹೆಚ್ಚಿನದಾಗಿ ತಾಯಿಯ ಹೃದಯ, ಅದನ್ನು ನಾವು ಯಾವತ್ತೂ ಕೂಡ ಕದಡಬಾರ್ದು. ನೀವು ಯಾವಾಗಲೂ ಕೂಡ ಹೇಳ್ತಾ ಇದ್ರಿ, ಆ ತಾಯಿಯೊಂದಿಗಿನ ಆ ತಾಯಿಯ ನೋವು. ಸರ್, ಅವ್ರ ತಾಯಿಯ ಸಂದರ್ಶನ ಮಾಡಿ, ಅವ್ರ ಹತ್ರ ಮಾತಾಡಿಸಿ, ಅವ್ರ ನೋವಿಗೆ ನಾವು ಸ್ಪಂದಿಸ್ತೀವಿ ಅಂತ. ಬಟ್ ನೀವು ಯಾವತ್ತೂ ಕೂಡ ಅವ್ರನ್ನ ಎಲ್ಲೋ ಫೋನ್ನಲ್ಲೋ ಅಥವಾ ರೀಚ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ಅವರ ನೋವುಗಳನ್ನು ನಿಮಗೆ ಅದು ಯಾವ ರೀತಿಯಾಗಿ ಸ್ಪಂದಿಸಬೇಕು, ರೀಚ್ ಮಾಡಬೇಕು ಅನ್ನೋ ಒಂದಿಷ್ಟು ಗೊಂದಲದಲ್ಲಿ ಇವತ್ತು ನಾನು ಅವ್ರನ್ನ ಮಾತಾಡಿಸ್ಲಿಕ್ಕೆ ಬಂದಿದ್ದೀನಿ. ಆರಂಭದಲ್ಲಿ ನಾನು ಮತ್ತೆ ಅದೇ ಮಾತನ್ನ ಹೇಳ್ತೀನಿ, ಅಮ್ಮ, ಎಲ್ಲ ನೋವುಗಳಿಂದ ಹೊರ ಬರಲಿಕ್ಕೆ ಈ ಮಗುನ ಹಾಗೆ ಅದರಿಂದ ನೋವಿಂದ ಹೊರ ಬರಬೇಕು. ಎಷ್ಟು ದಿನ ಇದೇ ನೋವಲ್ಲಿ ತಳ್ಳೋದು ಅಂತ ತುಂಬ ನೋವಾಗುತ್ತೆ ನನಗೆ. ಏನು ನೋವಾದರೂ ಏನು, ಬೆಳಗ್ಗೆ ಊಟ ಮಾಡಿಸೇ ಕಳಿಸ್ತಾ ಇದ್ದೆ. ರಾತ್ರಿ ಮಧ್ಯಾಹ್ನ ಒಂದೇ ಟೈಮ್ ಊಟ ಮಾಡ್ತಾಯಿದ್ದೆ, ರಾತ್ರಿನೂ ಅಷ್ಟೇ. ಅಮ್ಮ ನೀನು ತಿನ್ನು, ನನಗೆ ತಿನ್ನಿಸು ಅನ್ನೋನು, ಆ ಥರ ಮಾಡ್ತಾ ಇದ್ದೆ. ಇವಾಗ ಯಾರಿಗೆ ತಿನ್ನಿಸ್ಲಿ ನಾನು? ಚಿನ್ನು ಚಿನ್ನು ಅಂತ ಭೂಮಿಕ್ ಅಂತ ಕರಿತಾ ಇರಲಿಲ್ಲ, ಚಿನ್ನು ಚಿನ್ನು ಅಂತಾನೆ ಕರಿತಾ ಇದ್ದೆ. ಇಬ್ಬರು ರಾತ್ರಿ 11 ಗಂಟೆ ಮಲ್ಕೊಂತ ಇದ್ದು, ಎಷ್ಟೊತ್ತೇ ಆಗಲಿ ಇದು ಮಾಡ್ತಾ ಇದ್ದ. ಹಂಗೂ ಅಮ್ಮ ನಾನಿದ್ದೀನಿ ಅಂತ ಹೇಳೋನು. ಬೆಳಗ್ಗೆ ಹೋಗ್ಬೇಕಾರೆ ಹೇಳ್ಬಿಟ್ಟೆ ಹೋದ, ಸಂಜೆ ಪನ್ನೀರ್ ಮಾಡಿಕೊಡು, ಇನ್ಮೇಲೆ ಡೈಲಿ ಮಾಡಿಕೊಡು, ನಾನು ಬರ್ತೀನಿ ತಿಂತೀನಿ ಅಂತ ಹೇಳ್ದ. ನೋಡಿದರೆ ಮನೆಗೆ ಬರಲಿಲ್ಲ. ಕಾಲೇಜಿಂದ ಬಂದು ಮನೆಗೆ ಏನು ಬೇಕು ಎಲ್ಲ ತಂದ್ಕೊಡೋನು. ನನಗೆ ಸ್ವಲ್ಪ ಕೈ ಬೇರೆ ನೋವಿದೆ ಇಲ್ಲಿ, ಅವನೇ ಹೋಗೋನು, ಏನು ಬೇಕು ಏನು ತಂದು ಕೊಡ್ತೀನಿ ಅಂತಿದ್ದ. ಒಂಚೂರು ಹುಷಾರಿಲ್ಲ ಅಂದರೆ ಸಾಕು ಓಡೋಗೋನು, ಅವರಿಗೆ ಆಗಲಿ ನನಗೆ ಆಗಲಿ ಮೆಡಿಕಲಿಗೆ ಓಡೋಗಿ ಮಾತ್ರೆ ತಂದು ಕೊಡೋನು, ಎಲ್ಲ ಇದು ಮಾಡೋನು. ನಾಯಿ ಅಂದರೆ ಅಷ್ಟು ಇಷ್ಟ ಇತ್ತು. ಬೈಯೋಕ್ಕೆ ಬಿಡ್ತಿರ್ಲಿಲ್ಲ ನನಗೂ ಅಷ್ಟೇ. ಏನಕ್ಕೆ ಬೈತೀಯ, ಏನಕ್ಕೆ ಇದು ಮಾಡ್ತೀಯ ಅನ್ನೋನು. ಇಬ್ರು ಇವನು ಸ್ವಲ್ಪ ಇದು ಮಾಡ್ತಾನೆ,
ಅವನ ಕೈಲಿ ಕುಸ್ತಿ ಆಡ್ತಾರೆ ಇಬ್ರು. ಅವಾಗ ಬಂದ್ಬಿಟ್ಟು ಮೇಲಿಂದ ಬಂದು ಅವನನ್ನು ಚಿಂಟನ್ ಕರ್ಕೊಂಡು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದ. ಇವನು ಇಲ್ಲಿ ಮಾಡೋನು, ಇಬ್ರು ಇದ್ರೆ ಇದಾಗುತ್ತೆ ಅಂತ. ಒಂಥರ ನೋವು ಕೊಡ್ತಾ ಇರ್ಲಿಲ್ಲ, ಯಾರಿಗೂ ಒಂದ್ ಮಾತಾಡ್ತಿರ್ಲಿಲ್ಲ. ನಾವು ಬೇರೆಯವ್ರಿಗೆ ಏನಾರ ಹೇಳಿದ್ರು ಸಾಕು, ಏನಕ್ಕೆ ಹಂಗೆ ಮಾತಾಡ್ತೀಯ, ಮಾತಾಡಬಾರ್ದು, ಹಂಗೆಲ್ಲ ಹೇಳ್ಬಾರ್ದು ಅನ್ನೋನು. ಫೋಟೋಗೂ ಅಷ್ಟೇ, ಅವ್ನ ಫೋಟೋಗೂ ಜಾಸ್ತಿ ಕೆಲವೊಬ್ಬರೆಲ್ಲ ಸೆಲ್ಫಿ ತಕ್ಕಂತಾರೆ ಫೋಟೋ, ಆ ಥರ ಏನೂ ಇರಲಿಲ್ಲ. ನೇಚರ್ ಫೋಟೋ, ಪ್ರಾಣಿಗಳದ್ದು, ಒಂದು ಹೂವು ಇದ್ದರೆ ಅದನ್ನ ತೆಗಿಯೋದು, ಆಮೇಲೆ ಮೋಡ ಇದ್ರದ್ದು, ಆಕಾಶದ್ದು, ಬೆಳಗ್ಗೆ ಟೈಮು ನೈಟ್ ಟೈಮು ಅದನ್ನೇ ಇದು ಮಾಡೋನು ಫೋನಲ್ಲೆಲ್ಲ. ಮತ್ತು ಇದು ಮಾಡ್ತಿಲ್ಲ, ಜೊತೆ ಒಂದು ಫೋಟೋ ಅಂದರೆ ಇದು ಮಾಡ್ತಿಲ್ಲ. ಆಮೇಲೆ ನಾನು ಏನಾದರೂ ನಂದೇನಾದರೂ ಫನ್ನಿ ಥರ ಇದ್ದು ನಾಯಿ ಜೊತೆ ಏನಾರ ಮಾಡ್ತಿದ್ರೆ ಅವ್ನು ಬೇಕಾದ್ರೆ ಕದ್ದು ವಿಡಿಯೋ ಮಾಡ್ತಾ ಇದ್ದ. ಆ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದ. ಅವನದು ಮಾತ್ರ ತೆಗಿಯೋಂಗ್ ಬಿಡ್ತಿರ್ಲಿಲ್ಲ. ನಂಗೂ ನಾನು ಸುಮ್ಮನೆ ಏನಾರು ತೆಗೆದ್ಬಿಟ್ರೆ ಡಿಲೀಟ್ ಮಾಡಿಬಿಡೋನು. ಫೋಟೋದು ಇದೇ ಇರ್ತಾ ಇರಲಿಲ್ಲ. ಯಾರಿಗೂ ಏನು ಮಾಡಲಿಲ್ಲ, ಒಂದು ತಿರುಗಿ ಮಾತಾಡ್ತಾ ಇರಲಿಲ್ಲ. ಏನೇ ಕೇಳಿದ್ರು ಏನೇ ಮಾಡಿದ್ರು, ಒಂದೊಂದ್ಸರಿ ಹುಷಾರಿಲ್ಲ, ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂದರೆ 7 ಗಂಟೆಗೆ ಹೋಗೋನು ಕಾಲೇಜಿಗೆ, 7-8 ಗಂಟೆ ಬಿಡು, ನೈಟ್ದೇ ತಿನ್ನಿಸಿ ಕಳಿಸ್ತಾ ಇದ್ದೆ ಅನ್ನ ಸಾಂಬಾರು. ರಾತ್ರಿನೂ ಅಷ್ಟೇ, ಆಗಿಲ್ಲ ಅಂದರೆ ಬಿಡು ಅದನ್ನೇ ತಿಂತೀನಿ, ನಾನು ಇದೇ ಬೇಕು ಅದೇ ಬೇಕು ಅಂತ ಕೇಳ್ತಾ ಇರಲಿಲ್ಲ. ಆ ಥರ ಇನ್ನು ಸಿಗೋದು ಇಲ್ಲ. ಒಂದು ದಿವಸ ತಿರುಗಿ ಮಾತಾಡ್ದನಲ್ಲ, ಜೋರಾಗಿ ಇದು ಮಾಡ್ದನಲ್ಲ, ಏನಾರ ಅಂದರೆ ಸರಿ ಬಿಡು ಆಯ್ತು ಅಷ್ಟೇ. ಅವನು ಇನ್ನೇನು ಹೇಳ್ತಾ ಇರಲಿಲ್ಲ. ಆದರೆ ಅದೇ ಅನ್ನಂತೆ ಹೋಗೋ ದಿವಸ ಅಮ್ಮ ಬೇಜಾರ ಮಾಡ್ಕೊಂತಾಳೆ, ನಾನು ಬರಲ್ಲ ಅಂತನೂ ಅನ್ನಂತೆ. ವಾಪಸ್ಸರ ಬಂದಿದ್ರು ಆಗ್ತಾ ಇತ್ತು. ಅದ್ರ ಜೊತೆ ಹೋದ್ರಲ್ಲ ಫ್ರೆಂಡ್ಸ್, ಏನು ಹೋಗಲ್ಲ ಬಾ ಅಂದಿದ್ದಾರೆ, ಹೋಗಿದ್ದಾನೆ. ಅವಾಗ್ಲೂ ಹೇಳಿದ್ನಂತೆ, ಅಮ್ಮ ಬೇಜಾರ ಮಾಡ್ಕೊಂತಾಳೆ, ಬೇಡ ನಾನು ಬರಲ್ಲ ಅಂತ. ಆದರೆ ದೇವರು ಮೋಸ ಮಾಡಿಬಿಟ್ಟ. ಎಲ್ಲ ಜನಗಳಿಗೆ ಹೆಲ್ಪ್ ಮಾಡಿ ಇದು ಮಾಡಿ ಜನಗಳಿಂದನೇ ತುಳಿದು ಇದಾಗೋದ ಅಷ್ಟೆ. ಏನಂದರೆ ಹಗಲು ಕಾಲೇಜಿಗೆ ಹೋಗ್ತಾ ಇದ್ದ, ರಾತ್ರಿ ತುಂಬ ನೆನಪಾಗ್ಬಿಡ್ತಾನೆ. ಕಾಲೇಜಿಂದ ಬಂದು ಅಮ್ಮ ಏನಾದರೂ ತಿನ್ನಕ್ಕೆ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಯಾರಿಗೆ ಮಾಡಿಕೊಡ್ಲಿ? ಅಪ್ಪಾಜಿ ನಿದ್ದೆ ಮಾತ್ರ ತಗೊಳ್ತೀನಿ, ನನಗೆ ನಿದ್ದೆ ಬರ್ತದೆ. ಅವರು ಊಟ ಮಾಡ್ತಾ ಇಲ್ಲ, ನಿದ್ರೆ ಮಾತ್ರೆ ತಗೊಂತಾರೆ, ಡೈಲಿ ನಿದ್ರೆ ಮಾತ್ರೆ ತಿಂತಾ ಇದ್ದಾರೆ, ಊಟನೇ ಮಾಡ್ತಾ ಇಲ್ಲ. ಇವತ್ತು ಏನು ತಿಂದಿಲ್ಲ, ಹಂಗೆ ಹೋದ್ರು. ಅಂದ್ರೆ ನಮ್ಮ ಜೊತೆನೇ ಇದ್ದು 19 ವರ್ಷ ಹೆಂಗ್ ಮರೆಯಕ್ಕಾಗುತ್ತೆ, ಯಾವ ಥರ ಇದು ಮಾಡೋಕ್ಕಾಗುತ್ತೆ? ಅವನ ಮುಖ ನೋಡಿದರೆ ಎಲ್ಲ ಹೋಗಿದ್ದಾನೆ ಅನಿಸುತ್ತೆ. ರಾತ್ರಿ ಬೆಳಗ್ಗೆ ತಿಂಡಿಗೆ ಬಾ ಅಂತ ನಾನು ಇಲ್ಲೇ ನಿಂತ್ಕೊಂಡು ಕರಿತಾ ಇದ್ದೆ, ಚಿನ್ನು ಚಿನ್ನು ಅಂತ. ಏನು ಮಾಡೋದು? ನನಗೆ ಲಕ್ಷ್ಮಣ್ ಸರ್ ಹೇಳ್ಬೇಕಾದ್ರೆ ತುಂಬ ನೋಡಿ, ಎಷ್ಟು ಈ ವಯಸ್ಸಿಗೆ ಆ ಮೆಚುರಿಟಿ. ಮೇಲ್ ಮಾಡಬೇಕಾದ್ರೂ ಯಾರಾದರೂ ಮನಸ್ಸು ನೋಯಿಸ್ಬಾರ್ದು ಅನ್ನೋ ರೀತಿಯಾಗಿ ಮೇಲ್ ಮಾಡ್ತಿದ್ದೆ ನಾನು. ಭೂಮಿಕು ಆ ಪದಗಳ ವರ್ಡಿಂಗ್ಸ್ನ ಯಾರೋ ಇನ್ನೊಬ್ರು ನೋವು ಮಾಡಬಾರ್ದು ಅನ್ನೋ ರೀತಿಯಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಅದು ನೋಡಿ, ಆ ತಂದೆ ತಾಯಿಗಳ ಸಂಸ್ಕಾರ ಸಂಸ್ಕೃತಿ ಅಂತ ಅಂತೀನಿ ನಾನು. ಇನ್ನೊಬ್ರು ಮನಸ್ಸು ನೋಯಿಸ್ಬಾರ್ದು ಅನ್ನೋ ರೀತಿಯಾಗಿ. ಇಲ್ಲ, ನಮ್ದು ತಪ್ಪಿಲ್ಲ ಅಂದ್ರೂ ತಪ್ಪಿದ್ರು ಏನೇ ಇದ್ರು ಬಿಡು, ಬಿಟ್ಟಾಕು, ಅದನ್ನೇನಕ್ಕೆ ಮಾತಾಡ್ತೀಯ, ಬಿಡು ಬಿಡು ಅಂತಾನೆ ಹೇಳ್ತಾ ಇದ್ದ. ಮತ್ತೆ ಅದ್ರ ಬಗ್ಗೆ ತಿರುಗಿ ಮಾತಾಡೋದು, ಅವ್ರು ಹಂಗಂದ್ರು ಹಿಂಗಂದ್ರು ಅದ್ರ ಬಗ್ಗೆ ಏನೂ ಹೇಳ್ತಾ ಇರಲಿಲ್ಲ. ಯಾರಾದರೂ ಅಂದರೆ ಹಿಂಗಂದ್ರು ಅಂದರೆ ಸರಿ ಬಿಟ್ಟಾಕು, ಅದು ಯಾಕೆ ಯೋಚನೆ ಮಾಡ್ತೀಯ ಅನ್ನೋನು. ಹಂಗೂ ಅಂದ. 2 ವರ್ಷ ಅಮ್ಮ ಓದೋದು, ಆಮೇಲೆ ಕೆಲಸ ಮಾಡೋದು ಇರುತ್ತೆ ಅಂತ ಇದ್ದ. ನಾವಿಷ್ಟು ಕಷ್ಟಪಟ್ಟು ಇದು ಮಾಡಿಬಿಟ್ಟು ಇನ್ನು ನಾವು ಸುಖ ಪಡಬೇಕು ಅನ್ನೋಷ್ಟೊತ್ತಿ ದೇವ್ರು ಕಿತ್ಕೊಬಿಟ್ಟ. ಇವನ್ ನಮ್ಮ ಫ್ಯಾಮಿಲಿಯವರು ತುಂಬ ನಿಮ್ಮ ವಿಡಿಯೋಸ್ ನೋಡಿ ತುಂಬ ಹತ್ಬಿಟ್ಟಿದ್ದಾರೆ. ಎಷ್ಟೋ ಜನ ಎಂಥ ಪುಣ್ಯ ಮಾಡಿದ್ದ ಭೂಮಿಗಿಂತ ತಂದೆ ತಾಯಿ ಸಿಗೋಕೆ ಅಂತ. ಇಬ್ಬರು ಮ್ಯೂಚುವಲ್ ಪುಣ್ಯ ಮಾಡಿದ್ರ ಅಂತ. ಮಗ ಸಿಗೋಕ್ಕೆ ನೀವು ಪುಣ್ಯ ಮಾಡಿದ್ರ, ನೀವು ಇಂಥ ತಂದೆ ತಾಯಿ ಸಿಗೋಕ್ಕೆ ಅವನು ಪುಣ್ಯ ಮಾಡಿದ್ದ ಅಂದ್ಕೊಳ್ತೀನಿ. ಒಂದು ಜಲಸಿ ಭಾಳ ಜನಕ್ಕೆ, ಎಷ್ಟು ಜನ ಆ ಥರದ್ದೊಂದು ಜಲಸಿ ವ್ಯಕ್ತಪಡಿಸಿದ್ದಾರೆ ಅಂದರೆ, ನಿಮ್ಮ ಜೊತೆ ಬದುಕೋ ಒಂದು ಸೌಭಾಗ್ಯನೇ ಅವನಿಗೆ
ಸಿಗ್ಲಿಲ್ವಲ್ಲಪ್ಪ ಅಂತ ಯಾರನ್ನ ಬ್ಲೇಮ್ ಮಾಡೋದು? ಆ ದೇವ್ರನ್ನ ಬ್ಲೇಮ್ ಮಾಡಬೇಕು, ತುಳಿದವ್ರನ್ನ ಬ್ಲೇಮ್ ಮಾಡಬೇಕು, ನಮಗೆ ಕೆಟ್ಟ ಸರ್ಕಾರನ ಬ್ಲೇಮ್ ಮಾಡಬೇಕು ಗೊತ್ತಾಗ್ತಿಲ್ಲ. ಅಂದ್ರೆ ಒಂದು 10-15 ನಿಮಿಷ ಬೇಗ ಏನಾರ ಆಂಬುಲೆನ್ಸ್ ವ್ಯವಸ್ಥೆ ಇದ್ದಿದ್ರೆ ನಿಜ ಬದುಕ್ತಾ ಇದ್ದ, ಉಸಿರಾಡ್ತಾ ಇದ್ನಂತೆ. ಆದ್ರೂ ಮಾಡ್ಬೋದಿತ್ತು ಅನ್ಯಾಯವಾಗಿ. ಇಲ್ಲ ಒಂದು ಕೈಗೋ ಕಾಲಿಗೋ ಏನೋ ಒಂದಾಗಿದ್ರೆ ಹಿಂಗಾರ ಮಾಡ್ಕೋಬೋದಿತ್ತು. ದೇವ್ರು ಅಲ್ಲೂ ಮೋಸ ಮಾಡಿಬಿಟ್ಟ. ಅದೇ ಅವನು ಯಾರಿಗೂ ಅನ್ಯಾಯ ಮಾಡಿರ್ಲಿಲ್ಲ, ಯಾರಿಗೂ ಇದು ಮಾಡಿರ್ಲಿಲ್ಲ, ಏನು ಮಾಡಿರ್ಲಿಲ್ಲ. ಮನೇಲಿ ಒಂಥರ ಸೂತ್ಕದ ವಾತಾವರಣ. ನೀವು ಅಟ್ಲೀಸ್ಟ್ ನನಗೆ ಶ್ರಾದ್ದ ಕೆಲವೊಂದು ಕಾರ್ಯಗಳನ್ನು ಕೂಡ ಬದಿಗೊತ್ಬಿಟ್ಟಿದ್ದೀರಿ. ಯಾರಿಗೂ ಹೇಳಿಲ್ಲ. ಅದು ತಿಥಿ ಅಂತ ವರ್ಡ್ಸು ಕೇಳಕ್ಕೆ ಬೇಜಾರಾಗುತ್ತೆ. ಯಾರಿಗೂ ಏನು ಹೇಳ, ಅವರಾಗಿ ಕೇಳ್ಕೊಂಡು ಬಂದರೆ ಮಾತ್ರ. ಇಲ್ಲ, ನಾವು ಯಾರಿಗೂ ಹಿಂಗೆ ಮಾಡ್ತಾ ಇದ್ದೀವಿ ಅಂತನೂ ಹೇಳ್ತಾ ಇಲ್ಲ. ನಾನು ಹಗಲು ಹಂಗೆ ಅನ್ಕೊಂತೀನಿ, ಇಲ್ಲ ಹೊರಗೆ ಹೋಗಿದ್ದಾನೆ, ಕಾಲೇಜಿಗೆ ಹೋಗಿದ್ದಾನೆ, ಬರ್ತಾನೆ ಅನ್ಕೊಂತೀನಿ. ಆದರೆ ರಾತ್ರಿ ಕರಿಬೇಕಾರೆ ಮಾತಾಡ್ಬೇಕಾರೆ ಅದೇ ನೆನಪಾಗುತ್ತೆ. ಇಲ್ಲೇ ಮೆಟ್ಲು ಇಳಿದು ಬರ್ತಾ ಇದ್ದ, ಬೆಳಗ್ಗೆನೂ ಅಷ್ಟೇ ರಾತ್ರಿನೂ ಅಷ್ಟೇ. ನಾನು ಇಲ್ಲಿ ಕೂತಿದ್ರೆ ಸೋಫಾ ಮೇಲೆ ಪಕ್ಕ ಬಂದೆ ಕೂತ್ಕೊಳ್ಳೋನು. ಎಲ್ಲರೂ ಹೇಳೋರು, ಇಷ್ಟು ದೊಡ್ಡ ಹುಡುಗಿಗೆ ಏನಕ್ಕೆ ತಿನ್ನಿಸ್ತೀಯ ಅಂತ. ನನಗೆ ಅಷ್ಟು ದೊಡ್ಡನಾದ್ರೂ ನನಗೆ ಚಿಕ್ಕೊಂಥರನೇ ಇದ್ದ. ಅದೇನೋ ಒಂದು ನನಗೆ ಸಮಾಧಾನ ಆಗೋದು. ಬೆಳಗ್ಗೆ ತಿನ್ನಿಸ್ಬಿಟ್ಟೆ ಕಳಿಸ್ತಾ ಇದ್ದೆ, ಡೈಲಿ ತಿನ್ನಿಸ್ತಾ ಇದ್ದೆ. ರಾತ್ರಿನೂ ಅಷ್ಟೇ ಅವನಿಗೆ ತಿನ್ನಿಸ್ಬಿಟ್ಟು ನಾನು ತಿಂತಾ ಇದ್ದೆ. ಅಕಸ್ಮಾತ್ ಎಲ್ಲರೂ ಇದ್ದಾದ್ರೆ, ಇಲ್ಲ ನೀನು ತಿನ್ನು, ನಾನು ತಿಂತೀನಿ ಅನ್ನೋನು. ಓದ್ಬೇಕಾರೆ ಬ್ಲಾಕ್ ಕಾಫಿ ಮಾಡ್ಕೊಂಡು ಪ್ಲಾಸ್ಕಿಗೆ ಹಾಕೊಂಡು ಇಟ್ಕೊಳ್ಳೋನು, ನಿದ್ರೆ ಬರುತ್ತೆ ಅಂತ, ಓದ್ಬೇಕು ಅಂತ. ಇಲ್ಲ ಊಟ ಸ್ವಲ್ಪ ಮಾಡ್ತಾ ಇದ್ದ. ಊಟ ಸ್ವಲ್ಪ ಅಂದ್ರೆ ಏನಾದ್ರು ಹಿಂಗೆ ತಿಂಡಿ ಏನಾರು ತಂದ್ರೆ ಬಾಯಿಗೆ ಕೊಡ್ತಾ ಇದ್ದ. ನಾನು ಬೇಡ ಅಂದ್ರೂ ತಿನ್ನು ಅಂತೇಳಿ ಬಾಯಿಗೆ ತಿನ್ನಿಸ್ತಾ ಇದ್ದ. ಊಟ ಮಾತ್ರ ಅದೇ ನಾನು ತಿನ್ನಿಸ್ಬೇಕು ಅನ್ನೋದು ತುಂಬಾ ಇಷ್ಟ ಆಯ್ತು. ನೀನೇ ತಿನ್ಸುವ, ನಾನು ತುಂಬಾ ಇದು ಮಾಡೋನು. ಭೂಮಿಗೆ ಬರ್ಡೇ ಆದ್ರೆ 4 ಜನ ನಿಂತು ನೋಡೋ ಥರ ಅದ್ದೂರಿಯಾಗಿ ಮಾಡ್ಬೋದಿತ್ತು. ಈ ತಿಥಿ ಕಾರ್ಯನ ಯಾವ ರೀತಿಯಾಗಿ 100 ಜನ ಕರೆದು ಮಾಡೋವಂಥ ಕಾರ್ಯನ ಅದು ಇಷ್ಟು ಹಚ್ಕೊಂಡ್ರು ನೀವು. ಆದ್ರೂ ಅವನು ಬಾಯಿ ಬಿಟ್ಟು ಏನು ಕೇಳಿರ್ಲಿಲ್ಲ. ನಾವಿಬ್ರು ಮಾತಾಡ್ಕೊಂಡಿದ್ದು ಬರ್ತಡೆಗೆ ಒಂದು ಬೈಕ್ ಗಿಫ್ಟ್ ಮಾಡೋಣ. ಅವನಿಗೂ ಈಗಲೇ ಏನು ಹೇಳ್ಬೇಡಿ, ಅವನೇನು ಕೇಳ್ತಾ ಇಲ್ಲ ಬಾಯಿ ಬಿಟ್ಟು. ಅವನ ಫ್ರೆಂಡ್ಸ್ಗಳ ಕೈಲೆಲ್ಲ ಇದೆ, ತಕ್ಕೊಟ್ರಾಯ್ತು ಅಂತ ನಾವಿಬ್ರು ಮಾತಾಡ್ಕೊಂಡಿದ್ದು. ನೆಕ್ಸ್ಟ್ 19ಕ್ಕೆ ಬರ್ತಡೇ ಇತ್ತು, ಸರ್ಪ್ರೈಸ್ ಕೊಡ್ಬೇಕು ಅಂತ. ಏನು ಮಾಡಬೇಕು ಅನ್ನೋ ಏನಾದ್ರು ಕನಸಿತ್ತಮ್ಮ. ನಾವು ತುಂಬ ಏನಾದ್ರು ಆ ಥರ ತುಂಬ ಕಾಡುವಂಥ ನೆನಪುಗಳು. ಕನಸು ಅಂದ್ರೆ ಆ ಥರ ಏನಿಲ್ಲ. ಅವನ ಫ್ರೆಂಡು ಒಬ್ಬ ಇದ್ದ, ಏನೋ ಅವನ ಫ್ರೆಂಡು ಸ್ವಲ್ಪ ಇವನು ತುಂಬ ಕ್ಲೋಸ್ ಇದ್ರು. ಅವನು ಮೊನ್ನೆ ಹೇಳ್ದ, ಇಲ್ಲ ನಾನು ಇಬ್ರು ಸೇರಿ ಏನಾರ ಪಾರ್ಟ್ನರ್ ಆಗಿ ಏನಾರ ಮಾಡಬೇಕು ಅಂತ ಇದ್ದು. ಅವನು ಇವನ್ ಜೊತೆ ಸೇರಿ ಮಾಡ್ಬೇಕಂತ ಅವನು ಆಸೆ ಪಟ್ಟಿದ್ದ. ಅವನಿಗೆ ಸ್ವಲ್ಪ ಇದಿತ್ತು, ಇವನ್ ಮೇಲೆ ತುಂಬಾ ಇತ್ತು, ಇವನ್ ಜೊತೆ ಸೇರಿ ಮಾಡ್ಬೇಕು ಅಂತ. ಅದೇ ಫ್ಯಾಕ್ಟ್ರಿ, ಅದೇ 2 ವರ್ಷ ಫ್ಯಾಕ್ಟ್ರಿ ಓದೋದು, ಆಮೇಲೆ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದೇ ಇರುತ್ತಲ್ಲ, ಇನ್ನು 2 ವರ್ಷ ಓದೋದಷ್ಟೇ ಅಂತ ಹೇಳ್ತಾ ಇದ್ದ. ಆದ್ರೆ ಅದೇ ಬಟ್ಟೆ ತಗೋಬೇಕು, ಬರ್ತಡೆಗೆಲ್ಲ ಬಟ್ಟೆ ತಗೋಬೇಕು ಅಂತ ಎಲ್ಲ ಇದ್ ಮಾಡ್ತಾ ಇದ್ದ. ನನಗೂ ಹೇಳಿದ್ದ ತಗೋಬೇಕು ಅಂತ. ಅವೆಲ್ಲ ಕನಸು ಹಂಗೆ ಉಳ್ಕಂತು ಅಷ್ಟೇ. ಆದ್ರೆ ಏನು ಬೇಕು ಅಂತ ಮತ್ತೆ ಇದುವರೆಗೂ ಏನು ಕೇಳ್ತಾ ಇರ್ಲಿಲ್ಲ. ಫಸ್ಟ್ ಏನೇ ಕೇಳೋದಾದ್ರು ದುಡ್ಡಿದೀಯಾ ಅನ್ನನು. ಏನಾರ ತಗೋಬೇಕು ಅಂದ್ರೆ ಅಪ್ಪ ಏನಾರು ದುಡ್ಡಿದೀಯಾ ಅನ್ನನು. ನನಗೂ ಹಂಗೆ ಕೇಳೋನು, ದುಡ್ಡಿದೀಯಾ ಅಂತ. ಇದೆ ಅಂತ ಅಂದ್ರೆ ಮುಂದಕ್ಕೆ ಇದ್ ಮಾಡೋನು, ಏನಾರ ತಗೋಬೇಕು ಏನಾರು ಇದ್ ಮಾಡ್ಬೇಕು ನಾನು. ಇಲ್ಲ ಅಂದ್ರೆ ಸುಮ್ನೆ ಇದ್ ಮಾಡೋಣ. ಮತ್ ಬೇಕು ಅಂತ ಏನು ಹಠ ಮಾಡಿ ಕೇಳ್ತಿರ್ಲಿಲ್ಲ. ಬೇಡ ಹಿಂಗಿದೀನಿ ಅಡ್ಜಸ್ಟ್ ಮಾಡ್ಕ ಅಂದ್ರೆ ಸಾಕು, ಸರಿ ಆಯ್ತು. ಎಷ್ಟೋ ಜನ ಬಡವ್ರ ಮಕ್ಕಳು ಐಫೋನ್ ತಗೋಬೇಕು ಅಂತ, ಬಡವ್ರ ಮಕ್ಕಳು ಇವನ್ ಅವ್ರ ತಾಯಿ ತಂದೆಗೆ ಸಾಮರ್ಥ್ಯ ಇಲ್ಲದ್ರು ಆ ಲೆವೆಲ್ ಹಿಂಸೆ ಕೊಡ್ತಾರೆ. ನೀವು ಕಣ್ಣಲ್ಲಿ ನೋಡಿದ್ದನ್ನು ತಗೊಳ್ಳೋ ಅಂತ ಎಲ್ಲ ಸಾಮರ್ಥ್ಯ ಇದ್ರು ನಿಮಗೂ ಅವ್ನು ನೋಡಿ ಭೂಮಿಗೆ ಎಂತ ಮೆಚುರಿಟಿ ಮೈಂಡ್ ಅಂತ.
ಅಂದ್ರೆ ಅದೇ ನನಗೆ ಆಗ್ಲಿ ಅವರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಏನು ಒಂದು ಹಿಂಸೆ ಅಂತೂ ಇದ್ ಮಾಡ್ತಾ ಇರ್ಲಿಲ್ಲ. ನಾನೇ ಬೆಳಗ್ಗೆ 4 ಸಂದ್ರ ಮೆಟ್ರೋಗೆ ಬಿಟ್ಟು ಬರ್ತಾ ಇದ್ದೆ. ಮಧ್ಯಾಹ್ನ ಬರ್ಬೇಕಾರೆ ಅವನೇ ಇದ್ ಮಾಡ. ನಾನು ಮಧ್ಯಾಹ್ನ ತನಕ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ, ನಮ್ದೇ ಇತ್ತಲ್ವಾ, ಹೋಗ್ತಾ ಇದ್ದೆ. ಅವನಿಗೋಸ್ಕರ 3:30 4 ಗಂಟೆ ಮನೆಗೆ ಬರ್ತಾ ಇದ್ದೆ. ಅವನ್ ಬರ್ತಾನೆ, ಅವನಿಗೇನಾದ್ರು ಮಾಡ್ಕೊಡ್ಬೇಕು ಅಂತೇಳಿ ಮನೆಗೆ ಬರ್ತಾ ಇದ್ದೆ. ಏನಾದ್ರು ಓಕೆ ಲಾಸ್ಟ್ ಡೇ ಏನಾದ್ರು ಹಿಂಗೆ ಮಾಡಿದ್ರೆ ಅವ್ನು ಅಟ್ಲೀಸ್ಟ್ ಏನೋ ಒಂದು ಡಿಸಿಷನ್ ಮೇಕಿಂಗ್ ನಾನು ತಡೆದಿದ್ರೆ ಆ ಥರದ್ದು ಏನಾದರೂ ಒಂದು ಸ್ವಲ್ಪ ಹೊರಗೆ ಏನಾದರೂ ಇದೆಯಾ ಮೇಡಮ್ ನಿಮಗೆ? ಈ ಥರ ಅವತ್ತು ತಡೆದು ಈ ಥರ ಕ್ಷಣದಲ್ಲಿ ನಾನು ಒಂದು ಮೂಮೆಂಟಲ್ಲಿ ತಡೆದಿದ್ರೆ ಅಂತ. ಅಂದ್ರೆ ತಡೆದಿದ್ರೆ ಅಂದ್ರೆ ಗೊತ್ತಾಗ್ಲೇ ಇಲ್ಲ ಅಲ್ಲಿ. ಅಂದ್ರೆ ಅವ್ರು ಅಲ್ಲಿಂದ 2 ಸ್ಟಾಪ್ ಏನ್ ಅಷ್ಟೇ ಅಲ್ವಾ, ಇದರಿಂದ ಫೋನ್ ಮಾಡಿ ಹೇಳ್ದೆ ನನಗೆ. ಫಸ್ಟ್ ಮೆಟ್ರೋದೆಲ್ಲ ವಿಡಿಯೋ ಮಾಡಿ ಕಳಿಸ್ತಾ, ಜನ ನೋಡು ಇಷ್ಟಿದ್ದಾರೆ ಅಂತ. ಆಮೇಲೆ ಫೋನ್ ಮಾಡ್ದ, 2 ಮಾತಾಡಿದ ಅಷ್ಟೇನೆ. ಅಲ್ಲಿ ನೆಟ್ ಕಟ್ ಆಗೋಯ್ತು. ನಾನು ಹಂಗು ಅಂದೆ, ಬೇಡ ಹೋಗ್ಬೇಡ ಚಿನ್ನು ಅಂತ ಕರಿತೀನಿ, ಚಿನ್ನು ಹೋಗ್ಬೇಡ, ಬೇಡ ಬಂದ್ಬಿಡು ಅಂತ ಅಂದೆ. ಅಷ್ಟೇ ಫೋನ್ ಕಟ್ ಆಯ್ತು. ಆಮೇಲೆ ಅವನು ಅಲ್ಲಿ ಹೇಳಿದಾನಂತೆ ಫ್ರೆಂಡ್ಸ್ ಕೈಲಿ, ಅಮ್ಮ ಬೇಜಾರ ಮಾಡ್ಕೊಂತಾಳೆ, ನಾನು ಹೋಗಲ್ಲ ಬರಲ್ಲ ಅಂತ. ಬಾರೋ ಅಂತ ಅಂದಿದ್ದಾರೆ ಅಷ್ಟೇ. ಅವ್ನು ಕಾಲೇಜಿಂದ ಬರ್ಬೇಕಾರೆ ಅಷ್ಟೇ ಫೋನ್ ಸ್ವಿಚ್ ಆಫ್ ಆಗುತ್ತಂದ್ರೆ ಫಸ್ಟೇ ಇನ್ಫಾರ್ಮ್ ಮಾಡಿಬಿಡ್ತಾನೆ ನನಗೆ, ಹಿಂಗಾಗುತ್ತೆ ಬರ್ತಾ ಇದ್ದೀನಿಲ್ಲ ಇಷ್ಟೊತ್ತಿಗೆ ಬರ್ತೀನಿ ಅಂತೇಳಿ ಮೆಸೇಜ್ ಹಾಕ್ಬಿಡ್ತಾ ಇದ್ದ. ಕಾಲೇಜಲ್ಲಿ ಎಷ್ಟೊತ್ತೇ ಕೂತಿರ್ಲಿ, ನಾನು ಒಂದು ಫೋನ್ ಮಾಡಿದ್ರೆ ಸಾಕು, ರಿಪ್ಲೈ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರು ಕಾಲೇಜಲ್ಲಿ ಇರ್ತಾನೆ, ಒಂದು ಮೆಸೇಜ್ ಹಾಕೋನು ಏನು ಅಂತ. ಒಟ್ಟಿನಲ್ಲಿ ಅದೇ ನಮಿಗೂ ಇದು ಅಂತ. ಅದು ಏನಾಯ್ತು ಏನೋ ಗೊತ್ತಿಲ್ಲ. ಆದ್ರೆ ಅಂತ ಎಲ್ಲೂ ಸಿಗಲ್ಲ ಯಾವುದು. ಕೆಲವೊಬ್ರು ಮಕ್ಕಳು ಅಷ್ಟು ಟಾರ್ಚರ್ ಕೊಡ್ತಾರೆ, ಇದು ಮಾಡ್ತಾರೆ. ಅವ್ನು ಯಾವತ್ತೂ ಒಂದು ಮಾತು ತಿರುಗಿ ಮಾತಾಡೋದನಲ್ಲ, ಬೈದನಲ್ಲ, ಹಠ ಮಾಡಿನೂ ಕೇಳಿಲ್ಲ. ಊಟದ ವಿಷಯದಲ್ಲಾಗಲಿ ಎಲ್ಲದ್ರಲ್ಲೂ ಅಷ್ಟೇ. ನನ್ನ ಚಿನ್ನು ನಂಗೆ ಆಗಲ್ಲ ಅಂದರೆ ಸಾಕು, ಸರಿ ಬಿಡು ರಾತ್ರಿದು ಏನಿದೆ ಅದನ್ನೇ ತಿನ್ನಿಸು ಅನ್ನೋನು. ಎರಡು ಆಪ್ಷನ್ ಇರುತ್ತೆ ಮೇಡಮ್. ನೀವು ನಿಮ್ಮ ಯಜಮಾನ್ರಿಗೆ ಧೈರ್ಯ ತುಂಬಬೇಕು, ಅವ್ರು ನಿಮಗೆ ಧೈರ್ಯ ತುಂಬಬೇಕು. ಏನಾದರೂ ಮಾಡಿ ನೀವಿಬ್ಬರು ಒಂದು ಸ್ವಲ್ಪ ನಾರ್ಮಲ್ ಮಾಡಿ ಬನ್ನಿ ಮ್ಯಾಮ್ ದಯವಿಟ್ಟು. ಯಾಕೆಂದರೆ ಮನೇಲಂತೂ ನಿಮ್ಮಿಬ್ಬರನ್ನೂ ನೋಡೋಕ್ಕಾಗ್ತಿಲ್ಲ. ಅವರು ಅಟ್ಲೀಸ್ಟ್ ಅವ್ರು ಗಂಜಿ ಕುಡೀರಿ ಅಂದ್ರೆ ಅದನ್ನು ಕುಡಿ. ಇವತ್ತು ಏನು ಕುಡಿಲಿಲ್ಲ, ಹಂಗೆ ಹೋದ್ರು, ಏನು ತಿನ್ಲಿಲ್ಲ. ಆದ್ರೂ ದೇವರು ಮೋಸ ಮಾಡಬಾರ್ದಿತ್ತು. ಬೇರೆ ಎಲ್ಲರೂ ಸೂಸೈಡ್ ಮಾಡ್ಕೊಂತಾರೆ, ಅವ್ರಿಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಎಲ್ಲ ಇದು ಮಾಡುತ್ತಾರೆ. ಆದ್ರೆ ಇವನಿಗೆ ಬದುಕಕ್ಕೆ ಇಷ್ಟ ಇತ್ತು, ದೇವರು ಈ ತರ ಮಾಡಿಬಿಟ್ಟ. ಅಂದ್ರೆ ತುಂಬಾ ಆಸೆಗಳಿದ್ದು, ಅದು ಮಾಡ್ಬೇಕು ಇದು ಮಾಡ್ಬೇಕು ಆ ಥರ ಎಲ್ಲ ಇತ್ತು ಮೈಂಡಲ್ಲಿ. ಆದ್ರೆ ಅವ್ನು ಬಾಯಿ ಬಿಟ್ಟು ಹೇಳ್ತಾ ಇರ್ಲಿಲ್ಲ, ಮೈಂಡಲ್ಲಿ ಅದನ್ನ ಮಾಡ್ಬೇಕನ್ನ ಅದು ಇತ್ತು. ಏನ್ ಬರ್ತಡೆ ಆದ್ರೂ ಏನ್ ಒಂದು ಕೇಕ್ ಕಟ್ ಮಾಡೋದು ಇಷ್ಟ ಆಗ್ತಾ ಇರ್ಲಿಲ್ಲ. ಬೇಡ ನನಗೆ ಬೇಡ, ನಾನು ತಗೋಬರ್ತೀನಿ ಚಿನ್ನು, ಕಟ್ ಮಾಡಿದ್ರೆ ಬೇಡ ಬೇಡ ನಾನು. ಹಂಗೂ ಅವನಿಗೆ ಏನಾದರೂ ಇಷ್ಟ ಆದ ಚಾಕ್ಲೇಟು ಏನಾದರೂ ಇದು ಮಾಡೋಣ. ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಇವರು ಬೇರೆ ಫ್ರೆಂಡ್ಸ್ಗಳ ಜೊತೆ ಹೋಗಿ ಇದು ಮಾಡ್ತಾರಲ್ವ, 4-5 ಜನ ಅಷ್ಟೇ, ಜಾಸ್ತಿ ಏನಿಲ್ಲ. ಅವ್ರ ಜೊತೆ ಹೋಗಿ ಅವ್ರಿಗೇನಾರು ಕೊಡಿಸ್ಬಿಟ್ಟು ಇದು ಮಾಡ್ಕೊಂಡು ಬರೋಣ ಅಷ್ಟೇ, ಇನ್ನೇನು ಇಲ್ಲ. ಅದು ಮೊನ್ನೆ ಸರಿ ಮಾತ್ರ ಹೇಳ್ದಷ್ಟೇ, ಅಮ್ಮ ಈ ಸರಿ ಬರ್ತಡೆಗೆ ಮನೆಗೆ ಫ್ರೆಂಡ್ಸನ್ನ ಕರಿತೀನಿ, ಅಡುಗೆ ಮಾಡಿ ಹಾಕು ಅಂತ ಅಂದೆ ಅಷ್ಟೇ. ನಾನು ಸರಿ ಆಯ್ತು ಬಿಡು ಅಂತ ಅಂದೆ. ದೇವ್ರನ್ನ ನಂಬ್ತೀವಿ, ಪೂಜೆ ಮಾಡ್ತೀವಿ, ಏನೆಲ್ಲ ಹರಕೆಗಳು ತೀರಿಸ್ತೀವಿ. ಅದಕ್ಕೆ ಇವತ್ತಿನವರೆಗೂ ದೇವ್ರ ಮನೆ ಒಳಗೆ ಹೋಗಿಲ್ಲ, ಪೂಜೆನೂ ಮಾಡಕ್ ಹೋಗಿಲ್ಲ, ಏನು ಮಾಡಕ್ ಹೋಗಿಲ್ಲ. ಅಕ್ಕ ಮಾಡ್ತಾಳೆ ಅಷ್ಟೇ. ದೇವ್ರು ಇದನೋ ಇಲ್ವೋ ಅಂತಾನೆ ಇದು ಏನೇನೋ ಇದು ಮಾಡ್ತ. ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಎದ್ದಾದ್ರೆ ಪರವಾಗಿಲ್ಲ, ಇವನೇನು ಮಾಡಿರ್ಲಿಲ್ಲ, ಏನು ಇಲ್ಲ, ದೇವ್ರು ಅನ್ಯಾಯ ಮಾಡಿಬಿಟ್ಟ. ಒಳ್ಳೆಯವ್ರನ್ನ ಬೇಗ ತಗೋತಾನೆ, ಒಳ್ಳೆ ಏನಕ್ಕೆ ತಗೋಬೇಕು? ಅಟ್ಲೀಸ್ಟ್ ನೋಡಿ, ನೀವು ಇಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ಗೆ ಈ ಥರ ಘಟನೆಗಳಾದಾಗ ಯಾರು ನಂಬಬೇಕು? ಎಲ್ಲಿದೆ ಭಗವಂತ, ಎಲ್ಲಿದ್ದಾನೆ, ಅವನ ಕಣ್ಣಿದೆಯಾ ಅಥವಾ ಇಷ್ಟು ಕ್ರೂರಿನ ಇದು ಅನ್ಸ್ಬಿಡುತ್ತೆ ಆರಕ್ಷಣ. ಅಲ್ಲಿ ಬೀದಿಲಿ 2 ನಾಯಿ ಬರುತ್ತೆ, ಅದಕ್ಕೂ ಊಟ ಹಾಕೋದು, ಬಿಸ್ಕತ್ ಹಾಕೋದು,
ರೋಡಲ್ಲಿ ಒಂದು ನಾಯಿ ಇದ್ರು ಅದನ್ನ ವಿಡಿಯೋ ಮಾಡ್ಕೊ ಬಂದ್ಬಿಡೋನು. ಏನೇ ಇರ್ಲಿ. ಇತ್ತೀಚೆಗೆ ಇಲ್ಲೊಂದು ಬೆಕ್ಕು ಮರಿನೂ ಅಷ್ಟೇ 2 ಇತ್ತು. ಅದಕ್ಕೂ ಪಕ್ಕದ ಕಾಂಪೌಂಡ್ ಅಲ್ಲಿ ಇತ್ತು. ಹೋಗಿ ಬೆಳಗ್ಗೆ ಟೈಮ್ ಊಟ ಹಾಕಿ ಬರೋನು. ಈ ಪಕ್ಕದ ಸೈಟ್ ಇದೆಯಲ್ಲ ಊಟ ಹಾಕಿ ಬರೋನು. ಹಂಗು ಅಂದ, ಅಮ್ಮ ತಗೊಬಂದಿಲ್ ಸಾಕನ ಅಂತಾನು ಹೇಳ್ದ. ಒಟ್ನಲ್ಲಿ ಪ್ರಾಣಿಗಳು ಪಕ್ಷಿಗಳು ಇದು ಅಂದ್ರೆ ಪಾಪ ನಾನು ಅವು ಏನು ಇದ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಒಂದ್ ಬೀದಿ ನಾಯಿ ಇದ್ರೂ ಅಷ್ಟೇನೆ ಇದ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅದೆಲ್ಲ ಎಲ್ಲಿ ಕಾಯುತ್ತೆ, ಎಲ್ಲಿ ಇದಾಗುತ್ತೆ. ಮೋಸ ಮಾಡ್ಕೊಂಡಿದ್ದವ್ರೆ ಚೆನ್ನಾಗಿರ್ತಾರೆ. ಒಂದೊಂದ್ಸರಿ ನೋಡಿ ಅವೆಲ್ಲ ಪುಣ್ಯಗಳು ಯಾಕೆ ಬರೋದಿಲ್ಲ ಅನ್ಸ್ಬಿಡುತ್ತೆ, ಅವೆಲ್ಲ ಪುಣ್ಯ ಪ್ರಾಪ್ತಿ ಯಾಕೆ ಆಗೋದಿಲ್ಲ ಅನ್ಸ್ಬಿಡುತ್ತೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋರು. ಅದೇನೋ ಹೇಳ್ತಾರಲ್ಲ ನೋಡಿ, ಪ್ರಾಣಿಗಳನ್ನ ಒಳ್ಳೆಯರಾಗಿದ್ರೆ ಏನು ಇದಿಲ್ಲ, ಮೋಸ ಮಾಡ್ಕೊಂಡಿದ್ರೇನೆ ಇದಾಗದು. ಇವಾಗ ಎಲ್ಲಿ ಮೋಸ ಮಾಡಿ ಇದ್ ಮಾಡಿದ್ರೆ ಚೆನ್ನಾಗೇ ಇದ್ದಾರೆ. ನಾವು ಕರೆಕ್ಟ್ ಆಗಿರ್ತೀವಲ್ಲ, ನಾವೇ ಹಿಂಗಾಗಿರೋದು. ನೀವಂತರೂ ಯಾವುದೋ ಮಾಧ್ಯಮಗಳಿಂದ ತುಂಬಾ ದೂರ ಉಳಿದು ಬಿಟ್ಟಿದ್ದೀರ ಅನ್ಕೋತೀನಿ. ನನ್ನ ಟಿವಿ ಅಂತೂ ನೋಡಕ್ಕೆ ಹೋಗಲ್ಲ ನೀವು. ಏನ್ ಮಾತಾಡಿದ್ರು ಅವನೇನ್ ಬರೋದು ಇಲ್ಲ. ಅವನಿಗೋಸ್ಕರನೇ ಎಲ್ಲ ಮಾಡಿ ಎಲ್ಲ ಅನುಭವಿಸಿ ನಾವು ಕಷ್ಟಪಟ್ಟು, ಇವರಪ್ಪನೂ ಕಷ್ಟಪಟ್ಟು, ಇನ್ನೇನು ಅವನು ಇನ್ನು ಮುಂದೆ ಅವನು ನೋಡ್ಕಂತಾನೆ ಅನ್ನೋಷ್ಟೊತ್ತಿ ದೇವರು ಈ ಥರ ಮತ್ತೂ ಕಷ್ಟನೇ ಕೊಟ್ಬಿಟ್ಟ. ಅಟ್ಲೀಸ್ಟ್ ಒಂದು ಫೋಟೋ ಇಟ್ಟು ಹಾರ ಹಾಕಬೇಕು ಆ ಥರದ್ದು ಯಾವುದ್ರಿಂದನೂ ತುಂಬ ದೂರನೇ, ತುಂಬ ಸ್ಟ್ರಾಂಗಾಗಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಬ್ರು ನಿಮ್ಮ ರಿಲೇಷನ್ಸಲ್ಲೇ ಆ ಥರದ್ದು ಒತ್ತಡ ಏರ್ತಾ ಇರ್ತಾರೆ ಅನ್ಕೊಳ್ತೀನಿ. ಮಾಡಿ ಶ್ರಾದ್ದ ಕಾರ್ಯ ಮಾಡಿ ಇವೆಲ್ಲ ಕೇಳ್ತಾರೆ. ಅವನಿಗೆ ಹಾರ ಹಾಕಿ ನೋಡೋ ಇದು ಆಗಲ್ಲ. ಎಲ್ಲ ಇಲ್ಲೇ ಎಲ್ಲ ಹೋಗಿದ್ದಾನೆ, ಬರ್ತಾನೆ ಅನ್ನೋ ಥರನೇ ಇದ್ದೀವಿ ಅಷ್ಟೆ. ಬೇರೆಯವ್ರದೆಲ್ಲ ಟಿವಿನಲ್ಲಿ ನೋಡ್ತಾ ಇದ್ದ, ಆದ್ರೂ ನೋಡಕ್ಕಾಗ್ತಾ ಇರ್ಲಿಲ್ಲ. ಅಯ್ಯೋ ಅದನ್ನೇನು ನೋಡೋದು ಅಂತೇಳಿ ಆಫ್ ಮಾಡ್ತಾ ಇದ್ದು. ಆದ್ರೆ ನಮ್ದೇನೆ ಟಿವಿನಲ್ಲಿ ಬರೋ ರೀತಿ ಆಗೋಯ್ತು. ಯಾರ್ದೋ ಸ್ಟೋರಿ ನೋಡ್ಬೇಕಾದ್ರೆ ನಾವೇ ಎಷ್ಟೋ ಸರಿ ಅನುಕಂಪ ತೋರಿಸಿರ್ತೀವಿ. ಅಯ್ಯೋ ಅವ್ರ ಕುಟುಂಬಕ್ಕೆ ಹಿಂಗಾಯ್ತಲ್ಲ, ಒಬ್ಬನೇ ಮಗ ಕಳ್ಕೊಂಡ್ಬಿಟ್ರಲ್ಲ, ಆಕ್ಸಿಡೆಂಟ್ ಆಯ್ತಲ್ಲ, ಹಾಗೆ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಹಂಗಾದಾಗ ಅದು ಎಷ್ಟು ಹೊಡೆತ ಅಂತ ಗೊತ್ತಾಗ್ಬಿಡುತ್ತೆ. ಅದು ಒಂದೇ ಸರಿಗೆ ಆ ಕ್ಷಣಕ್ಕೆ ಯಾವುದೋ ಒಂದು ಬಂಡೆ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಭಾಳ ಜನಕ್ಕೆ, ಇನ್ನೊಬ್ಬರ ನೋವುಗಳನ್ನು ಅಷ್ಟು ನೀವು ಬಾಲಿಶ್ವ ತಗೋಬೇಡಿ. ತುಂಬ ಅದನ್ನ ಎಮೋಷ್ನಲ್ ಆಗಿ ಫೀಲ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಅಂತ ಅದೇ ಹೇಳೋದು. ಅವ್ರಿಗೇನು ಆಗಲ್ಲ, ಅವ್ರಿಗೇನು ಆಗಲ್ಲ. ಒಳ್ಳೆಯವರಿಗೆ ಕಾಲ ಇಲ್ಲ ಇವಾಗ. ಒಬ್ಬನಿಗೂ ನೋವು ಕೊಟ್ಲಿಲ್ಲ, ನಮಗೂ ಏನು ಮಾಡಲಿಲ್ಲ, ಹಿಂಸೆ ಮಾಡಲಿಲ್ಲ, ಏನೂ ಇಲ್ಲ. ಆದರೆ ಈ ಥರ ಎಲ್ಲ ಮಾಡಿಬಿಟ್ಟ ದೇವರು. ನನಗೆ ವಿಡಿಯೋದಲ್ಲಿ ಭಾಳ ಜನ ಕಮೆಂಟ್ಸ್ ಆಗ್ತಾರೆ ನಮ್ಮ, ಅಟ್ಲೀಸ್ಟ್ ನಮ್ಮ ಯಾಕೆ ಭೂಮಿಕ್ ಅವನು ಆ ಪ್ಲೇಸ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಭಾವಿಸ್ತೀನಿ ಅಂದರೆ ನಿಮ್ಮ ಈ ಅಪಾರವಾದಂಥ ಪ್ರೀತಿ ಪ್ರೇಮ ಹಚ್ಕೊಂಡಿರೋ ರೀತಿ. ಭಾಳ ಜನ ಮೇಡಮ್ ನಿಮಗೆ ಚಿಕ್ಕ ವಯಸ್ಸಿದೆ, ಏನು ದತ್ತು ತಗೊಳ್ಳಿ, ಈ ಥರದ್ದೆಲ್ಲ ಮಾತಾಡ್ತಾರೆ. ಆದರೆ ನಿಮ್ಮ ಈ ಪ್ರೀತಿ ಮುಂದೆ ಅದು ಏನೂ ಅಲ್ಲ ಅನ್ಸ್ಬಿಡುತ್ತೆ. ಅವ್ರು ಯಾಕೆ ಆ ಥರ ಧೈರ್ಯ ತೊಗೊಳಕ್ಕೆ ಹೋಗ್ತಾರೋ, ಆ ಥರದ್ದು ಅವ್ರಿಗೆ ಬೇಡ, ಅವ್ನು ನೋವಿಂದ ಹೊರಗೆ ಬಂದರೆ ಸಾಕಾಗಿದೆ ಅವರು ಅನ್ಸ್ಬಿಡುತ್ತೆ. ನಾನು ಅದನ್ನೇ ಅಂದೆ, ಅವ್ರು ಯಾಕೆ ಆ ಥರ ನಾವು ಇದ್ದು ಕಳ್ಕೊಂಡಿದೀವಿ, ಅವ್ರು ಇರೋರನ್ನೇ ದತ್ತು ತಗೊಳ್ಳಿ ಅಂತಾರಲ್ಲ, ಅವ್ರ ಜೀವನ ಇವನಿಗೆ ಕೊಡಬಾರ್ದಿತ್ತ ಆಯಸ್ಸು ಅಂತ ಅನ್ಸ್ಬಿಡ್ತು. ಮೊನ್ನೆ ಅವತ್ತು ಅದೇ ಥರನೇ ಹೇಳ್ಬಿಟ್ಟು ಇವ್ರು ಬಂದು ಆ ಥರ ಅಂದ್ರು, ದತ್ತು ತಗೊಳ್ಳಿ ಅಂತಿದ್ದಾರೆ ಅಂತ. ನಾನು ಹಂಗೆ ಅಂದೆ, ನಾವು ಈಗ ಕಳ್ಕೊಬಿಟ್ಟಿದೀವಿ, ಅವ್ರು ಇರೋರನ್ನೇ ದತ್ತು ತಗೊಳ್ಳಿ ಅಂತಿದಾರಲ್ಲ, ಅವ್ರಿಗೆ ಸಾಕಾಗಿಲ್ಲ ದತ್ತು ತಗೊಳ್ಳಿ ಅಂತಿದಾರಲ್ಲ, ಅವನ ಆಯಸ್ಸು ಇವನಿಗೆ ಕೊಡ್ಬೋದಿತ್ತಲ್ಲ. ಹೌದು, ಈಗ ಎಷ್ಟೇ ಕಷ್ಟ ಆಗ್ಲಿ ಮಕ್ಳೇನೆ. ಅವರು ದತ್ತು ತಗೊಳ್ಳಿ ಅಂತ ಲೆವೆಲಿಗೆ ಹೇಳ್ತಾರೆ ಅಂದ್ಮೇಲೆ ಅವ್ರಿಗೆ ಸಾಕಕ್ಕೆ ಇಷ್ಟ ಇಲ್ಲ. ಹೌದು, ಬಹಳ ಜನ ಇಲ್ಲ ನಮ್ಮ ಮಕ್ಕಳು ಇದ್ದಾರೆ ದತ್ತು ತಗೊಳ್ಳಿ. ಫಸ್ಟ್ ನೀವು ಅವ್ರನ್ನ ಪ್ರೀತಿಯಿಂದ ಕಾಣಿ, ಫಸ್ಟ್ ಅವ್ರನ್ನ ಪ್ರೀತಿ ನೀವು ಪ್ರೀತಿಸಿ. ಈಗ ಮಕ್ಳು ಮಾಡ್ಕೊಂಡ್ಮೇಲೆ ಕೂಲಿನಾರ ಮಾಡಿ ಅವರು ಸಾಕ್ಬೇಕು. ಈಗ ನಾವು ಕಳ್ಕೊಂಡಿದೀವಿ, ನಮ್ದು ಅವ್ರಿಗೆ ಇದ್ಕೊಂಡು ದತ್ತು ತಗೊಳ್ಳಿ ಅಂತ ಹೇಳ್ತಾ ಇದಾರೆ.
ದೊಡ್ಡ ಮಾತು, ಹೌದು, ಕರೆಕ್ಟ್. ನೀವು ಹೇಳೋದು ಅರ್ಥವಾಗಿದೆ. ಮನೆ ಇಂಥ ದೊಡ್ಡ ಮನೆ ಅಮ್ಮ, ಎಲ್ಲೋದ್ರೂ ಬರೀ ಭೂಮಿಕ ವಸ್ತುಗಳು ಅವುಗಳನ್ನೇ ಜೋಪಾನ ಮಾಡಿದರೆ. ನಾನು ಆ ಚಪ್ಪಲಿ ಇಟ್ಟಿದ್ದ ರೀತಿ ಅವರಂತರೂ ತುಂಬ ಯಪ್ಪ, ನನಗೆ ಇಂಟರ್ವ್ಯೂ ಮುಗಿಯೋವರೆಗೂ ನಾನು ನಿಜವಲ್ಲೂ ಮಾತಾಡ್ಸೋದೇ ತುಂಬ ಕಷ್ಟ ಆಗ್ಬಿಡ್ತು. ನೀವು ಇಬ್ಬರು ಹಾಗೆ ಮಾತಾಡಿದ್ರೆ ಅಳ್ತೀರಾ, ಅದರಿಂದ ಅಟ್ಲೀಸ್ಟ್ ನಾನು ಹೇಗೆ ನಿಮಗೆ ಧೈರ್ಯ ತುಂಬೋದು ಹೇಳೋಕ್ಕಾಗ್ತಿಲ್ಲ. ಮೊದಲು ಆರಂಭದಲ್ಲಿ ನಿಮಗೆ ಕ್ಷಮೆ ಕೇಳಿ ನಾನು ಈ ಸಂದರ್ಶನ ಸ್ಟಾರ್ಟ್ ಮಾಡಬೇಕಿತ್ತು. 90 ವರ್ಷ ನೆನಪು ಮರೆಯೋಕ್ಕೆ ಆಗಲ್ಲ. ಅವನು ಮಾತಾಡ್ತಾ ಇದ್ದಿದ್ದು, ಓಡಾಡ್ತಾ ಇದ್ದಿದ್ದು, ಕೇಳ್ತಾ ಇದ್ದಿದ್ದು ಎಲ್ಲ ನೆನಪಾಗುತ್ತೆ. ಇಬ್ಬರಿಗೂ ಅಷ್ಟೇ. ಏನಾರ ಒಂಚೂರು ಹುಷಾರಿಲ್ಲ ಅಂದರೆ ಹೋಗ್ಬಿಡೋನು ಮೆಡಿಕಲ್ಲಿಗೆ. ಬೇಡ ಅಂದರೂ ಕೇಳ್ತಾ ಇರಲಿಲ್ಲ. ಹೋಗಿ ತಂದು ಕೊಟ್ಬಿಡೋನು, ಏನಾರು ಟ್ಯಾಬ್ಲೆಟ್ ಏನದಿಲ್ಲ, ಆಸ್ಪತ್ರೆಗೆ ಕರ್ಕೋಗೊಂಡು ನಡಿ ಹೋಗೋಣ ಅಂತ. ಅವರು ಆ ರೂಮಿಗೆ ಹೋಗ್ಬೇಕಾದ್ರೂ ಅಂತೂ ಬಿಕ್ಕಿ ಹತ್ಬಿಟ್ರು. ಅಟ್ಲೀಸ್ಟ್ ನಾನು ನೀವಂತರೂ ಆ ಧೈರ್ಯ ಮಾಡಿಲ್ಲ ಅಂದ್ಕೊಳ್ತೀನಿ. ನೀವು ಅವ್ನು ಕೊಟ್ಟರೆ ರೂಮಿಗೆ ಹೋಗೋದೆಲ್ಲ ಪಾಪ, ಅದು ಅರಗಿಸ್ಕೊಳಕ್ಕಾಗಲ್ಲ. ಅವ್ನು ಬಾತ್ರೂಮ್ ನೋಡಿದ್ರು ಅಷ್ಟೇ, ಸ್ನಾನ ಮಾಡೋನು. ಬೆಳಗ್ಗೆ ಒಂದ್ಸರಿ ಮಾಡ್ತಾ ಇದ್ದ, ಬಂದು ಮಾಡ್ತಾ ಇದ್ದ. ಅವ್ನ ರೂಮ್ ನೋಡೋಕ್ಕೂ ಬೇಜಾರಾಗುತ್ತೆ. ಅವ್ನು ಮಲಗ್ತಾ ಇದ್ದಿದ್ದು. ಆದ್ರೂ ಒಂದ್ಸರಿ ಬೆಳಗ್ಗೆ ಒಂದ್ಸರಿ ಹೋಗಿ ಬರ್ತೀನಿ, ಸಂಜೆನೂ ಒಂದ್ಸರಿ ಹೋಗಿ ಬರ್ತೀನಿ, ಏನೋ ಇದ್ದಾನೆ, ಇದು ಮಾಡ್ತಾನೆ ಅಂತ. ಚೇರ್ ಮೇಲೆ ಕೂತ್ಕೊಂಡು ಓದನು. ಅದು ಊಟ ಜಾಸ್ತಿ ತಿಂದರೆ ನಿದ್ರೆ ಬರುತ್ತೆ, ಓದಕ್ಕಾಗಲ್ಲ ಅಂದ್ಬಿಟ್ಟು ಊಟನೂ ಕಡಿಮೆ ತಿನ್ನೋನು, ಲೇಟಾಗಿ ತಿನ್ನೋನು. 10 ಗಂಟೆಗೆ ಊಟ ರಾತ್ರಿದು. ನಾವು ಮಲ್ಕೊಂತ ಇದ್ದು ಅವನು ಓದ್ಕೊಳ್ತಾ ಇದ್ದ. ಓದಿ ಮಾಮೂಲಿ ಹಿಂಗೆ ಬೆಳಗ್ಗೆ ಎದ್ದೇಳನು, ರೆಡಿ ಆಗೋನು, ಊಟ ತಿನ್ನಿಸಿ ಕಳಿಸ್ತಾ ಇದ್ದೆ. ಆದ್ರೂ ದೇವರು ಸ್ವಲ್ಪನಾದರೂ ತೋರಿಸ್ಬೋದಿತ್ತು. ಏನಾದರೂ ಕರುಣೆ ತೋರಿಸಿದ್ರೆ, ಕಾಲ ಕೈಗೆ ಏಟಾಗಿದ್ರೆ ಹೆಂಗಾರ ಬದುಕಿಸ್ಕೋಬೋದಿತ್ತು. ನರಳಿ ಸತ್ತು ಬಿಟ್ನಲ್ಲ ಅಂತ ಅದೇ ಬೇಜಾರು. ತಾಯಿಗೆ ಭಾಳ ಹೃದಯ ಒಡೆದೋಗೋ ಅಂತ ಕ್ಷಣ ಅದು. ಯಾಕಂದ್ರೆ ಆ ಮೂಮೆಂಟ್ ಭೂಮಿಕೆ ಹೇಗಿರ್ಬೇಕು ಪಾಪ. ಆ ಕ್ಷಣದಲ್ಲಿ ಎಲ್ಲರೂ 11 ಜನ ಆ ಕಾಲು ತುಳಿತದ ಒದ್ದಾಡಿ ನಲುಗು ಹೋಗೋದಿದ್ದಿಲ್ಲ. ಒಂದೇ ಸರಿ ಆಂಬುಲೆನ್ಸ್ ಏನಾದರೂ ಮಾಡಿದ್ರೆ ಎಲ್ಲರೂ ಬದುಕ್ತಾ ಇದ್ರು. ದೇವ್ರಿಗೋಸ್ಕರ ಎಲ್ಲ ಹಣ ಎಲ್ಲವನ್ನೂ ಕೂಡ ಮೀಸಲಿಟ್ಟಿದ್ದಾರೆ. ದೇವ್ರು ಅವ್ರಿಗೆ ಕೊಟ್ಟಿದ್ದೇನು, ಅವ್ರು ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಕ್ಕಂಥ ಮಗನನ್ನು ಕಿತ್ಕೊಂಡಿದ್ದು. ಅದಕ್ಕೆ ಭಾಳ ಸರಿ ನಂಬಿಕೆಗಳು ಯಾಕೆ ಹುಸಿ ಆಗ್ತದೆ ಅಂದರೆ ಇದಕ್ಕೆ. ನಂಬಿಕೆಗಳ ಮೇಲೆ ನಮಗೆ ಯಾಕೆ ಅನುಮಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇದಕ್ಕೆ. ಕೊನೆಯದಾಗಿ ನಾನು ತಾಯಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 10 ಕಣ್ಣೀರು ಹಾಕಿ ಅಗರಾಗ್ಬಿಡಿ, ಸಾಧ್ಯವಾದಷ್ಟು ಹತ್ತು ಬಿಡಿ ಅಂತ ನಾನು ಅದನ್ನು ನಿಮಗೆ ಅದು ಬೇರೆ ರೀತಿ ಟೋನ್ ಕೇಳಿಸ್ತಾ ಇದ್ರೆ ಕ್ಷಮೆ ಇರಲಿ. ಆದರೆ ಸ್ವಲ್ಪ ಈ ನೋವಿಂದ ಹೊರಗೆ ಬರಲಿಕ್ಕೆ ಇರೋ ಆಪ್ಷನ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಚಿಕ್ಕವನಾಗಿ ಅವ್ರಿಗಿನ್ನೂ ಧೈರ್ಯ ತುಂಬೋಕೆ ಅದು ಅಸಾಧ್ಯ ಅಂತ ಅನಿಸುತ್ತೆ ನನಗೂ ಕೂಡ. ಹಾಗಾಗಿ ಇಬ್ಬರು, ಅವರ ಹಸ್ಬೆಂಡ್ ಆಗಿರ್ಬೋದು, ಲಕ್ಷ್ಮಣ್ ಆಗಿರ್ಬೋದು, ಇಬ್ಬರು ಕೂಡ ಒಬ್ರಿಗೊಬ್ರು ಧೈರ್ಯ ತಗೊಳ್ಳೋದ್ರ ಮುಖಾಂತರ ದಿನಗಳನ್ನು ಮುಂದೂಡಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಇಫ್ ಇನ್ ಕೇಸ್ ದೇವರಿದ್ದರೆ, ನೀನು ಕೂಡ ಅದನ್ನು ಅನುಮಾನವಾಗಿ ಹೇಳ್ತಾ ಇದ್ದೀನಿ, ನಾನು ನಾಸ್ತಿಕ ಮತ್ತು ಆಸ್ತಿಕ ಈ ಭಾವದಲ್ಲಿ ಹೇಳ್ತಾ ಇಲ್ಲ. ಇಫ್ ಇನ್ ಕೇಸ್ ದೇವರಿದ್ದರೆ ಮುಂದಿನ ಜನ್ಮದಲ್ಲಿ ಇವ್ರ ಮಗನಾಗೆ ಹುಟ್ಟಲಿ, ಇಂಥ ತಂದೆ ತಾಯಿನ ಭೂಮಿ ಪಡೀಲಿ ಅಂತ ನಾನು ನಿಮ್ಮೆಲ್ಲರ ವೀಕ್ಷಕರ ಪರವಾಗಿ ಆ ಭಗವಂತನಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ.